ಇವತ್ತು ಎಲ್ಲ ನಮ್ಮ ರೈತರು ಭಾಗವಹಿಸಿ ಇವತ್ತು ಎಲ್ಲ ಒಂದು ಸರ್ಕಾರಕ್ಕೆ ಮುಟ್ಟಲಿಕ್ಕೆ ಇವತ್ತು ಅಹೋರಾತ್ರಿ ಧರಣಿ ಮುಖಾಂತರ ಎಚ್ಚರಿಕೆ ನಾವಂತಿದ್ದಾರೆ. ಇವತ್ತು ಏನೆಲ್ಲ ಭಾಗವಹಿಸಿದ್ರು ರೈತರು ಆ ಒಂದು ಅಹೋರಾತ್ರಿ ಧರಣಿಗೆ ನಮ್ಮ ಕಡೆಯಿಂದ ಮೊದಲನೇದಾಗಿ ಅವರಿಗೆ ಧನ್ಯವಾದಗಳು ಹೇಳೋಣ. ಇವತ್ತು ಈ ಒಂದು ನಮ್ಮ ಈ ಕಾರ್ಯಕ್ರಮ ಈ ಒಂದು ಬಂದ್ಗೆ ತುಮಕೂರು ನಗರ ಬಂದ್ಗೆ ಇವತ್ತು ನಮ್ಮ ಅನೇಕ ಮುಖಂಡರು ಬಂದಿದ್ದಾರೆ. ನಮ್ಮ ಮೊದಲನೇದಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಮುಖಂಡರಾದ ನಮ್ಮ ಚಂದ್ರಶೇಖರ್ ಇದ್ದಾರೆ. ಆಮೇಲೆ ನಮ್ಮ ಇರ್ಬೋದು ಪಾಪ ಯಾರಿಗೂ ರೈತರಿಗೂ ನಿಜವಾದ ರೈತರಿಗೂ ಇವತ್ತು ಅನುಕೂಲ ಆಗಿಲ್ಲ. ಅವರೆಲ್ಲ ಬರೀ ಇವತ್ತು ಅಂಗಡಿ ಮಾಲೀಕರು ಬರೀ ಇವತ್ತು ರವಾನಿದಾರಗಳಿಗೆ ಬ್ರೋಕರ್ಗಳಿಗೆ ಅನುಕೂಲ ಆಗಿದೆ. ಹಾಗಾಗಿ ಮೊದಲನೇ ನಮ್ಮ ಕೋರಿಕೆ ಇದು ಸರಿಪಡಿಸಬೇಕು. ಇದು ಸರಿಪಡಿಸಿಲ್ಲ ಅಂತಂದ್ರೆ ನೀವು ಮಾಡಿದ್ದು ವ್ಯರ್ಥ ಆಗುತ್ತೆ. ಪಾಪ ರೈತರಿಗೆ ಯಾರು ಗೊತ್ತು ಏನು ಅನುಕೂಲ. 62,000 ನೀವು ಮೆಟ್ರಿಕ್ ಟನ್ ಮಾಡಿದ್ರೆ ಯಾವ ರೈತರಿಗೆ ತಲುಪಲ್ಲ ಸ್ವಾಮಿ. ದಯಮಾಡಿ ಇದಕ್ಕೆ ಕೂಡಲೇ ನೀವು ಅದು ಮರುಪರಿಶೀಲನೆ ಮಾಡ್ತಿರೋ ಅಥವಾ ಆತನ ತನಿಖೆ ಮಾಡಿ. ಎಲ್ಲರೂ ಅವ್ರು ಏನೆಲ್ಲ ಇವತ್ತು ಒಂದು ಲೋಪ ಮಾಡಿದಾರೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿಸಿ, ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಿಸಿ ಅಧಿಕಾರಿಗಳನ್ನ. ಇವತ್ತು ಏನಕ್ಕೆಲ್ಲ ಇಷ್ಟೆಲ್ಲ ದುರುಪಯೋಗ ಪಡಿಸ್ಕೊಂಡ್ರು ರೈತರು ಅನ್ಯಾಯ ಏನಕ್ಕಾಯ್ತು ದಯಮಾಡಿ ಮುಂದೆ ಬನ್ನಿ. ಅದಕ್ಕಿಂತ ಮುಖ್ಯವಾಗಿ ನಾವು ಇವತ್ತು ನೀವೇನು 62,000 ಇಷ್ಟೊಂದೆಲ್ಲ ನಮ್ಮ ರೈತರಿದ್ದಾರೆ, ಇವರಿಗೆ ಯಾವ್ದಕ್ಕೂ ಸಾಲಲ್ಲ ಸ್ವಾಮಿ. ನೀವು ಕೇಂದ್ರ ಸರ್ಕಾರ ಜೊತೆ ಕೈ ಜೋಡಿಸಿ ಕೇಂದ್ರ ಜೊತೆ ಮಾತಾಡಿ ನಮಗೆ ಇವತ್ತು ಬೆಂಬಲವಾಗಿ 1.5 ಲಕ್ಷ ಮೆಟ್ರಿಕ್ ಟನ್ ಬೇಕು. ಅದು ಖರೀದಿ ಆಗ್ಲೇಬೇಕು. ಅದು ಇವತ್ತು ಬರೀ 4 ದಿವಸಕ್ಕಲ್ಲ, ವರ್ಷವಿಡೀ ಕನಿಷ್ಠ ಒಂದು 8 ತಿಂಗಳು 1.5 ಲಕ್ಷ ಮೆಟ್ರಿಕ್ ಟನ್ ಖರೀದಿ ಮಾಡೋದಕ್ಕೆ ನೀವು ಮುಂದೆ ಬರಬೇಕು. ಇವತ್ತು ರೈತರು ಇಲ್ಲ ಅಂದ್ರೆ ಇಡೀ ಶಾಪ ಆಗ್ತಾರೆ. ಇವತ್ತು ಲೋಕಸಭೆ ಚುನಾವಣೆಯಲ್ಲಿ ನಿಮಗೆ ತಕ್ಕ ಉತ್ತರ ಕೊಡ್ತಾರೆ. ಇವತ್ತು ರೈತರಿಗೆಲ್ಲ ಅನ್ಯಾಯ ಆಗಿದೆ, ಕೊಬ್ಬರಿ ಬೆಳೆಗಾರರಿಗೆ ಅನ್ಯಾಯ ಆಗಿದೆ. ಅನ್ಯಾಯ ಸರಿಪಡಿಸಬೇಕು ಅಂದ್ರೆ ನೀವು 1.5 ಲಕ್ಷ ಮೆಟ್ರಿಕ್ ಟನ್ ನೀವು ಖರೀದಿ ಪ್ರಕ್ರಿಯೆಗೆ ಚಾಲನೆ ಮಾಡಿ. ಎಫೆಕ್ಟ್ ಮತ್ತೆ ಖರೀದಿ ಶುರು ಮಾಡೋದಕ್ಕೆ ಚಾಲನೆ ಮಾಡಿ. ಏನೋ ಕಣ್ಣೋಡ್ಸೋದಕ್ಕೆ ನೀವು ಮಾಡೋದಲ್ಲ ಇದನ್ನ. ಇದು ನಿಜವಾದ ರೈತರು ತಲುಪಬೇಕು. ನೀವೇನ್ ಮಾಡ್ತಾ ಇದ್ರೆ ಇಚ್ಛಾಶಕ್ತಿ ಇರಬೇಕು. ರೈತರಿಗೆ ಏನೋ ಚುನಾವಣೆಯಲ್ಲಿ ಬರೀ ಪರಿಹಾರ ಕೊಡಕ್ಕಾಗ್ತಾ ಇಲ್ಲ ಇನ್ನು ನಿಮ್ಮ ಸರ್ಕಾರಕ್ಕೆ. ಇವತ್ತು ಬರೀ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತೀರ ಮಾತಾಡಿದ್ರೆ ನಮ್ಮ ಇವತ್ತಂದ್ರೆ ಬರೀ ಕೇಂದ್ರ ಸರ್ಕಾರನೇ ಎಫೆಕ್ಟ್ ಓಪನ್ ಮಾಡಿದ್ರೆ ನೀವು ರಾಜ್ಯ ಸರ್ಕಾರಕ್ಕೆ ಏನ್ ಇಂತ ಕಾಯ್ದ ರೈತರು ಇಂತ ಕಾಪಾಡ್ಬೇಕಲ್ಲ ನಮ್ಮ ಸರ್ಕಾರನು. ನೀವು ಬರೀ ಕೇಂದ್ರ ಸರ್ಕಾರನೇ ಧೋರಣೆ ಮಾಡ್ಕೊಂಡು ಕುತ್ಕೊಂಡ್ರೆ ನಮ್ಮ ರಾಜ್ಯ ಸರ್ಕಾರದ ಏನ್ ಕೆಲಸ ಮತ್ತೆ ರೈತರು ಹೆಂಗ್ ಕಾಪಾಡೋದು? ಮತ್ತೆ ಇಷ್ಟೆಲ್ಲ ಇವತ್ತು ರೈತರೆಲ್ಲ ನೊಂದೋಗಿದ್ದಾನೆ. ಅವ್ರಿಗೆ ಹೆಂಗೆ ಸಹಕಾರ, ನೀವು ಹೆಂಗೆ ಉತ್ತರ ಕೊಡೋದು, ಅವ್ರಿಗೆ ಹೆಂಗೆ ನ್ಯಾಯ ದೊರಕಿಸ್ಕೊಡೋದು? ಇದಕ್ಕೆಲ್ಲ ನೀವು ಮುಂದೆ ಬರಬೇಕು. ಹಾಗಾಗಿ ಇವತ್ತು ನೀವೇನು ಆಮೇಲೆ ಇದಕ್ಕಿಂತ ಮುಖ್ಯವಾಗಿ ಮೆಟ್ರಿಕ್ ನೋಂದಣಿ ಆದ್ರೂ ಕೊನೆಗೆ 75 mm ಅಂತ ಹಿಡ್ಕೊಂಡು ಕುತ್ಕೊಂತೀರಾ. ಅದ್ರಲ್ಲಿ ಎಲ್ಲಾ ರೈತರಿಗೂ 75 mm ಅಂದ್ರೆ ಈ ಭಾಗದಲ್ಲಿ ಯಾವ ರೈತರಿಗೂ ಕೊಬ್ಬರಿನೇ ಬಿಡಕ್ಕಾಗಲ್ಲ. ಅದನ್ನು ತೆಗೆದಾಕಿ ರೈತ ನ್ಯಾಯ ದೊರಕಿಸ್ಕೊಡ್ಬೇಕು ಅಂದ್ರೆ ಆ 75 mm ಏನು FAQ ನಿಗದಿ ಮಾಡ್ತೀರಾ ಆ ಮಾನದಂಡ ಇದೆ, ಅದನ್ನ ತೆಗೆದಾಕಿ 50 mm ನಿಲ್ಲಿಸಿ. 50 mm ನಿಲ್ಲಿಸಿದ್ರೆ ಮಾತ್ರ ಈ ಭಾಗದ ರೈತರು ಕೊಬ್ಬರಿ ಬೆಳೆಗಾರರು ಬದುಕಲು ಸಾಧ್ಯ. ಹಾಗಾಗಿ ನೀವು 50 mm ಮಾಡಿಸಿದ್ರೆ ಇವತ್ತು ನೀವು ಏನು 1.5 ಲಕ್ಷ ಟನ್ ಘೋಷಣೆ ಮಾಡ್ತೀರಾ, ಮುಂದೆ ನೀವು ಘೋಷಣೆ ಮಾಡಲೇಬೇಕದು. ಅದು ಹೋರಾಟ ಇನ್ನೂ ನಾವು ತೀವ್ರಗತಿಯಲ್ಲಿ ನಾವು ಹೋರಾಟ ಮಾಡ್ತೀವಿ. ಇವತ್ತು ತುಮಕೂರು ಬಂದ್ ಅಂತ ಕರೆ ಕೊಟ್ಟಿರ್ಬೋದು. ನಾವು ಇವತ್ತೆಲ್ಲ ಒಂದ್ ಕಡೆ ಪಾಪ ನಾವು ಯಾವ ದುರ್ದೇಶ ಏನಿಲ್ಲ. ನಮ್ಮ ಅಂಗಡಿ ಮಾಲೀಕರಿಗೆ ನಾವು ಫೋರ್ಸ್ಫುಲ್ ಆಗಿ ಏನು ನಾವು ಕ್ಲೋಸ್ ಮಾಡಿ ಅಂತ ಏನಿಲ್ಲ. ಒಂದೇ ದಿವಸ ಇವತ್ತಿನ ರೈತರು ಬದುಕಿದ್ರೆ ನೀವು ನಮ್ಮ ಎಲ್ಲ ಈ ಅಂಗಡಿ ಮುಂಗಟ್ಟುಗಳು ಏನಿಲ್ಲ ನೀವು ನಡೆಸ್ತೀರಾ, ಅವ್ರು ಬದುಕ್ತೀರಾ. ಹಾಗಾಗಿ ರೈತರು ಚೆನ್ನಾಗಿರ್ಬೇಕು ಅಂದ್ರೆ ನೀವು ಒಂದು ದಿವಸ ನಾವು ಕೇಳಿದ್ದೀವಿ, ಒಂದು ದಿವಸ ನೀವು ಸ್ವಇಚ್ಛೆಯಿಂದ ಬಂದ್ ಮಾಡಿ ಅಂತ ಕೇಳಿದ್ದು. ನಾವು ಇದ್ರಲ್ಲಿ ಏನು ನಾವು ನಿಮ್ಮ ಫೋರ್ಸ್ಫುಲ್ ಮಾಡಿ ರೈತರು ದೌರ್ಜನ್ಯ ಮಾಡಬೇಕು ಅನ್ನೋ ಯಾವ ಉದ್ದೇಶನೂ ಇಲ್ಲ. ನಮಗಾಗಿ ರೈತರು ಇಷ್ಟೆಲ್ಲ ಸಂಕಷ್ಟದಲ್ಲಿದ್ದಾರೆ, ಇಷ್ಟೆಲ್ಲ ಬೀದಿಗೆ ಇಳಿದಿದ್ದಾರೆ, ಇಷ್ಟೆಲ್ಲ 38 ದಿವಸ ಬೀದಿಯಲ್ಲಿ ಕುತ್ಕೊಂಡು ಧರಣಿ ಮಾಡಿದ್ದಾರೆ. ಅವರಿಗಾಗಿ ಇವತ್ತು ನಮ್ಮ ಜಿಲ್ಲೆಯಲ್ಲಿರೋ ಇಬ್ಬರು ಸಚಿವರು ರೈತರ ಬಗ್ಗೆ ಒಂದ್ ದಿವಸನೂ ಕಾಳಜಿ ಇಲ್ಲ. ಏನೋ ಒಂದು ಉಡಾಫೆ ಮಾತ್ರ ಹೇಳ್ಬಿಡ್ತಾರೆ. ನಮ್ಮ ಯಾರೋ ಸಚಿವರು ಹೇಳ್ತಾ ಇದ್ರು, ಇವರು ಕೇಂದ್ರ ಸರ್ಕಾರ ಮಾಡಲಿ ಬೆಳಗ್ಗೆ 15,000 ಫಿಕ್ಸ್ ಮಾಡ್ಬಿಡ್ತೀವಿ, 3,000 ರೂಪಾಯಿ ಕೊಟ್ಟು ಅಂತ ಅಂದ್ರು. ಇವತ್ತು ಎಲ್ಲ ನೀವು ಮಾತಾಡೋ 1,500 ಕೊಟ್ಟು ಮನೆ ಕುತ್ಕೊಂಡ್ಬಿಟ್ಟಿದ್ದೀರಾ. ಬನ್ನಿ ಮುಂದೆ ಮಾತಾಡಿ ಸೆಷನಲ್ಲಿ ಕೊಡಿ. ನಾಳೆ ಬಜೆಟ್ ಅಲ್ಲಿ ನಮ್ಮ ಏಕೈಕ ಬೇಡಿಕೆ ಇರ್ತೇನೆ, ನಾಳೆ ನಡೆಯುವ ಬಜೆಟ್ ಅಲ್ಲಿ ನೀವು ಕನಿಷ್ಠ 50%, ಈಗ 62,000 ಏನು ಹೇಳಿದಿರಾ ಅದು 1.5 ಲಕ್ಷ ಮೆಟ್ರಿಕ್ ಟನ್ ಮಾಡಲೇಬೇಕು. ರೈತರು ನಡೆಸ್ಕೋಬೇಕು ಅಂತಂದ್ರೆ ನಾಳೆ ನೀವು ಬಜೆಟ್ ಅಲ್ಲಿ ಘೋಷಣೆ ಮಾಡಬೇಕು. ಹಾಗಾಗಿ ಇವತ್ತು ಅದಕ್ಕಿಂತ ಮಿಗಿಲಾಗಿ ನೀವು ಇವತ್ತು ಕೊನೆ ದಿನ ಇವತ್ತು ಈ ಉಂಡೆ ಕೊಬ್ಬರಿ ಇವತ್ತು ಮಿಲ್ಲಿನ ಕೊಬ್ಬರಿ ಅಂತ ಮಾಡ್ಬಿಟ್ಟಿದ್ದೀರಾ. ಇವತ್ತು ತಮಿಳುನಾಡಲ್ಲಿ ಮಿಲ್ಲಿನ ಕೊಬ್ಬರಿನ ಖರೀದಿ ಮಾಡ್ತಾರೆ. ಇವತ್ತು ಅದನ್ನ ಯಾಕೆ ನಮ್ಮ ಕರ್ನಾಟಕದಲ್ಲಿ ಮಾಡಬಾರ್ದು?
ಮಿಲ್ಲಿನ ಕೊಬ್ಬರಿನೂ ಮಾಡಿ ಅದ್ರ ಎಣ್ಣೆಗೆ 50 mm ಕೆಳಗಡೆ ಇರೋದನ್ನು ಎಣ್ಣೆಗೆ ಉಪಯುಕ್ತವಾಗಿದೆ. ಹಾಗಾಗಿ ರೈತರಿಗೆ ನೀವು ದಯಮಾಡಿ ಚುನಾವಣೆ ಬರ್ತಾ ಇದೆ, ಚುನಾವಣೆಯಲ್ಲಿ ನೀವೇನಾದ್ರೂ ತಕ್ಕ ಉತ್ತರ ರೈತರು ಕೊಡ್ತಾರೆ. ಹಾಗಾಗಿ ರೈತರ ಇವತ್ತು ಸಂತಸದಲ್ಲಿದ್ದಾರೆ. ನೀವು ಇವತ್ತು 1 ವರ್ಷ ಕಾಪಾಡಿ, ಬರಗಾಲ ಇದೆ, ನಾವು ಬೇರೆ ವರ್ಷ ಕೇಳ್ತೀವಿ ಅನ್ನೋ ಗೊತ್ತಿಲ್ಲ. ಇದು 1 ವರ್ಷ ರೈತರಿಗಾಗಿ ಕೈ ಹಿಡಿದು 1.5 ಲಕ್ಷ ಟನ್ ಮೆಟ್ರಿಕ್ ಮಾಡಬೇಕು, ಅಕ್ರಮ ಆಯುಧವನ್ನು ಸರಿಪಡಿಸಬೇಕು, ಎಲ್ಲ ರೈತರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು, ಕೊಬ್ಬರಿ ಬೆಳೆಗಾರಿ ನ್ಯಾಯ ದೊರಕಿಸ್ಕೊಡ್ಬೇಕು. ಇವತ್ತು ಎಲ್ರಿಗೂ ನಮ್ಮ ಹೋರಾಟ ಇವತ್ತು ತೀವ್ರವಾದ ಗತಿನಲ್ಲಿ ಮುಂದೆ ಹೋರಾಟ ಇರುತ್ತೆ. ಇವತ್ತು ಏನು ಒಂದು ಕಾರ್ಯಕ್ರಮಕ್ಕೆ, ಇವತ್ತೊಂದು ಬಂದ್ಗೆ ಪಾಪ ಎಲ್ಲ ಅಂಗಡಿ ಮುಂಗಟ್ಟುಗಳ ಬೆಲೆಗೆ ಬಂದ್ ಮಾಡಿದ್ದು ಅವ್ರಿಗಿರ್ಬೋದು, ನಮ್ಮ ಎಲ್ಲ ರೈತ ಮುಖಂಡರಿಗಿರ್ಬೋದು, ಎಲ್ಲ ರೈತ ಬೆಳೆಗಾರರಿಗೆ, ಇವತ್ತು ಎಲ್ಲ ಜಿಲ್ಲೆಯ ಮುಖಂಡರಿಗೆ, ಇವತ್ತು ನಮ್ಮ ತಾಲೂಕುಗಳ ಮುಖಂಡರಿಗೆ ಎಲ್ಲಿಗೂ ಇವತ್ತು ಈ ಒಂದು ಬಂದ್ಗೆ ನೀವೆಲ್ಲರೂ ಸಹಕಾರ ಕೊಟ್ಟಿದ್ದೀರಾ. ನಿಮ್ಮ ಸಹಕಾರಕ್ಕೆ